ಅನುಮಾನಗಳು ಯಾಕೆ ದಟ್ಟವಾಗಿ ಹೋಗುತ್ತೆ ಅಂದ್ರೆ ಗಣೇಶ್ ಸರ್, ಈ ಭೂಮಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರ, ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಳ್ತಾ ಇರೋದು ನಾವು ಒಪ್ಪಬೇಕಾಗತ್ತೆ ಸರ್. ಕ್ಲೀನ್ ಮಾಡಬೇಕು ಬೆಂಗಳೂರನ್ನ ಅನ್ನೋದನ್ನ ಎಲ್ಲರೂ ಪಕ್ಷಾತೀತವಾಗಿ ಒಪ್ಪಬೇಕು. ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೊರಟಿರುವ ಕ್ರಮಗಳಿದೆಯಲ್ಲ, ಈಗ ಪಾರ್ಕು 5% ನಾವು ಬೇರೆ ಪರ್ಪಸ್, ಸಾರ್ವಜನಿಕರ ಹಿತಾಸಕ್ತಿ ಪರ್ಪಸ್ ನಾವು ಉಪಯೋಗಿಸ್ಕೊಳ್ತೀವಿ. ಮನೆ ಮುಂದೆ ನೀವು ಕಾರ್ ನಿಲ್ಸ್ತೀರಾ, ಸ್ಕೂಟರ್ ನಿಲ್ಸ್ತೀರಾ, ನಾವು ಅದಕ್ಕೊಂದಷ್ಟು ಫೈನೋ ಅಥವಾ ಅದಕ್ಕೆ ನಾವು ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಳ್ತೀವಿ. ಮನೆಯಿಂದ ಆಚೆ ಹೋಗೋ ಕಸಕ್ಕೆ ಜಾಸ್ತಿ ಕಸ ಇದ್ರೆ ಖಾಲಿ ಸೈಟ್ ಅಲ್ಲಿ ಅದಕ್ಕೂ ದುಡ್ಡು ಹಾಕ್ತಿವಿ. 5 ವರ್ಷದಲ್ಲಿ ಮನೆ ಕಟ್ಟಲಿಲ್ಲ ಅಂತಂದ್ರೆ ಆ ಸೈಟ್ ಅನ್ನ ವಾಪಸ್ ಪಡಿತೀವಿ. ಅಂದ್ರೆ ಈ ಭೂಮಿಗೆ ರಿಲೇಟೆಡ್ ಆಗಿ ಎಷ್ಟು ಡೆಸ್ಪರೇಟ್ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಳ್ತಾ ಇರುವ ಕ್ರಮಗಳು ಅನುಮಾನಕ್ಕೆ ಸಹಜವಾಗಿ ಕಾರಣವಾಗುತ್ತಾ ಅನ್ನೋದು. ಇಲ್ಲಿ ಅನುಮಾನ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ರೀತಿ ದೌರ್ಜನ್ಯ ಮತ್ತು ದಬ್ಬಾಳಿಕೆ. ಯಾತಕ್ಕೆ ಹೇಳ್ತೀನಿ ಈ ಮಾತು ಅಂತಂದ್ರೆ, ನೋಡಿ ಮೇಡಮ್, ಕಸ ಅನ್ನೋ ವಿಚಾರ ಮನೆಗೆ ಬೇಡ, ಮನಸ್ಸಿಗೂ ಬೇಡ, ಮಂದಿರಕ್ಕೂ ಬೇಡ, ಮಠಕ್ಕೂ ಬೇಡ, ಮಶಾಣಕ್ಕೂ ಬೇಡ. ಕಸ ನನಗೆ ಬೇಕು ಅಂತ ಹೇಳೋರು ಯಾರು ಅಂತಂದ್ರೆ ಗುತ್ತಿಗೆದಾರ ಒಬ್ಬನೇ ನನಗೆ ದುಡ್ಡಿಗೆ ಬೇಕು ಅಂತ ಹೇಳೋರು ಅಷ್ಟೇ. ಕರೆಕ್ಟ್. ಹಾಗಾಗಿ ಕಸದ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಂತ ಆರಂಭದಲ್ಲಿ 3 ವರ್ಷಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಗರಾಭಿವೃದ್ಧಿ ಸಚಿವರಾಗಿದ್ದಾಗ ನಾನು 100 ಎಕರೆ ಜಾಗವನ್ನ ಖರೀದಿ ಮಾಡಿ ಕಸವನ್ನ ಡಿಸ್ಪೋಸ್ ಮಾಡಕ್ಕೆ. ಮೇಡಮ್, ಕಸ ಅನ್ನೋದು ಪ್ರತಿ ದೈನಂದಿನ ಚಟುವಟಿಕೆ, ಪ್ರತಿ ದಿವಸ ಬೀಳುತ್ತದೆ, ಒಂದು ದಿವಸದ ಕರ್ತವ್ಯ ಅಲ್ಲ. ಹಾಗಾಗಿ ಪ್ರತಿ ದಿವಸ ಕಸ ಸಾಗಿಸೋದು ಕಷ್ಟ, ನಾನು ಒಪ್ತೀನಿ. ಮಾನ್ಯ ನಗರಾಭಿವೃದ್ಧಿ ಈಗಿರತಕ್ಕಂಥ ನಗರಾಭಿವೃದ್ಧಿ ಸಚಿವರು ಅವರು ಬಂದಂತ ದಿನದಲ್ಲಿ ಅಭಿವೃದ್ಧಿಯ ಕಡೆ ಗಮನ ಕೊಡದೆ ಬರೀ ದಬ್ಬಾಳಿಕೆನೆ, ಇದು ಮಾಡಬೇಡ, ಅದು ಮಾಡಬೇಡ, ಹಿಂಗಿರ್ಬೇಡ, ಹಂಗಿರ್ಬೇಡ, ನಾನು ಇದ್ದೀನಿ ಅಂತ ತೋರಿಸ್ಕೊಳ್ಳಿಕ್ಕೆ ಮಾಡ್ತಾ ಇದ್ದಾರೆ ಹೊರತು ಸಾರ್ವಜನಿಕರಿಗೆ ಹಿತವಾಗಿ ಮಿತವಾಗಿ ಅವರು ಸಹಕಾರಿಯಾಗಿಲ್ಲ. ಒಂದು ರೀತಿ ದಬ್ಬಾಳಿಕೆ ಮನೋಭಾವ ಇದೆ. ನಂಬರ್ 1 ಮೇಡಮ್. ನಂಬರ್ 2, ನಟರಾಜ್ ಗೌಡರು ಒಂದು ಮಾತು ಹೇಳ್ತಿದ್ರು, ನಾವು ಕಾನೂನು ಮಾಡಿಲ್ಲ ಅಂತ ಹೇಳಿ. ಅಪ್ಪ, ದೊಣ್ಣೆ ಕೊಟ್ಟಿದ್ದೀವಿ, ನೀವು ಯಾರು ಹೊಡಿತೀರಾ ಅಂತ ಗೊತ್ತಿಲ್ಲ. ದೊಣ್ಣೆ ನಿಮ್ ಕೈಯಲ್ಲಿದೆ, ಯಾವಾಗ ಹೊಡಿತೀರಾ ಅಂತಾನೂ ಗೊತ್ತಿಲ್ಲ. ಅದನ್ನ ಒಂದು ಗಾದೆ ಇತ್ತು, ನಾನು ಆ ಗಾದೆ ಈಗ ಹೇಳಕ್ ಹೋಗಲ್ಲ. ಈಗ ಯಾಕೆ ಅಂತಂದ್ರೆ ಮೇಡಮ್, ಸೈಡ್ ತಗೊಂಡಿದ್ದೀವಿ, ಈ ಖಾತಾ ಮಾಡ್ಕೊಳಲ್ಲ. ಮನೆ ಕಟ್ಟಕ್ ಹೋದ್ರೆ ಪ್ಲಾನ್ ಮಾಡ್ಕೊಳಲ್ಲ ಮೇಡಮ್. ಜನ ಸಾಲ ತಗೊಳ್ಳೋ ಕಟ್ಟಕ್ ರೆಡಿ ಇದಾರೆ. ಎಷ್ಟು ಖಾತಾ ಮಾಡ್ಕೊಟ್ಟಿದ್ದೀರಿ? ಈ ಖಾತಾ ಮಾಡಿಕೊಟ್ಟು ಎಷ್ಟು ದಿವಸ ಆಗಿದ್ದೀರಿ? 3 ವರ್ಷ ಆಯ್ತು. ಎಷ್ಟು ಖಾತಾ? ಬೆಂಗಳೂರಲ್ಲಿ 8.5 ಲಕ್ಷ ಸೈಟ್ ಇದೆ. 8.5 ಲಕ್ಷ ಸೈಟ್ಗೆ 50-49 ಸಾವಿರ ಜನ ಅಪ್ಲಿಕೇಶನ್ ಹಾಕಿದ್ರೆ 20,000 ಜನಕ್ಕೆ ಎ ಟು ಬಿ ಖಾತಾ ಮಾಡಿಕೊಟ್ಟಿದ್ದೀರಾ ಮೇಡಮ್. ಖಾತೆಗೆ ಹಾಕಿ ಈ ಖಾತೆಗಳ ಗ್ರಾಮ ಪಂಚಾಯತಿಗಳನ್ನೆಲ್ಲ ಹಾಕೊಂಡು ಎಷ್ಟು ಜನ ನರಳ್ತವ್ರ ಗೊತ್ತಾ ಮೇಡಮ್? ಶಾಪ ಆಗ್ತಿಲ್ಲ ಇವ್ರ ಮನೆ, ಅದು ಹೋಮ ಮಾಡ್ತಿಲ್ಲ, ಕತೆ ಕೇಳೋರಿಲ್ಲ. ಸಾರ್ವಜನಿಕರ ಕತೆ ನಾವು ಟಿವಿಲಿ ನೀವೇನೇ ಅಪೋಸಿಷನ್ ನಾವೆಲ್ಲ ಅಷ್ಟು ಮಾಡ್ತಾ ಇದ್ದೀವಿ, ಅದನ್ನ ನೋವಾಗತ್ತೆ ಹೇಳ್ಕೊಳ್ಳಿಕ್ಕೆ. ನಂಬರ್ 1 ಮೇಡಮ್. ನಂಬರ್ 2, ಇದೇ ಮಾನ್ಯ ಕೃಷ್ಣ ಬೈರೇಗೌಡರು ಹೇಳಿದ್ರು ಅನಧಿಕೃತ ಬಡಾವಣೆಗಳು ಇಷ್ಟಿದಾವೆ ಅಂತ. ಮೇಡಮ್, ಅನಧಿಕೃತ ಬಡಾವಣೆಗಳು ಇಂಪ್ರೂವ್ ಆದಂಗೆ ಬಿಡಿಎ ಬಡಾವಣೆಗಳು ಇಂಪ್ರೂವ್ ಆಗಿದಾವ? ಯಾವ ಬಿಡಿಎ ಮೇಡಮ್? ಕೊಂಪೆ ಇದ್ದಂಗಿದೆ ಮೇಡಮ್. ಇವತ್ತು ಬಿಡಿಎ ಬಡಾವಣೆಗಳಿಗೆ ಬರ್ತಿರೋದು ಚಿರತೆಗಳು, ಅನಾಧಿಕೃತ ಬಡಾವಣೆಗೆ ಬರ್ತಿಲ್ಲ. ಅವೆಲ್ಲ ಇಂಪ್ರೂವ್ ಮಾಡ್ಕೊಂಡು ಚೆನ್ನಾಗಿ ಇಟ್ಕೊಂಡವ್ರೆ. ಜನಗಳಿಗೆ ಇವತ್ತು ಇಂಟ್ರೆಸ್ಟ್ ಇದೆ, ನಾನು ಮನೆ ಕಟ್ಕೊಳ್ಬೇಕು, ಚೆನ್ನಾಗಿಡಬೇಕು, ನನ್ನ ಬಡಾವಣೆ ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನಿದೆ. ಕಸ ಹಾಕ್ತಾರೆ ಮೇಡಮ್. ಕಸ ಹಾಕ್ಲಿಕ್ಕೆ ಒಂದಷ್ಟು ವ್ಯವಸ್ಥೆ ಗ್ರಾಮ ಪಂಚಾಯತ್ ನಗರದಲ್ಲಿ ಮಾಡಬೇಕು. ಈ ಒಂದು ಕಸದ ಗಾಡಿ 50 ಕೆಜಿ ಮೇಲೆ ತುಂಬಲ್ಲ ಮೇಡಮ್, 60 ಕೆಜಿ ತುಂಬಲ್ಲ ಮೇಡಮ್. ಒಂದೊಂದು ಮನೆಯಲ್ಲಿ ಇವತ್ತು ಕಸದ ವಿನ್ಯಾಸ ಜಾಸ್ತಿ ಆಯ್ತು. ಮೊದಲು ಬರೀ ತರಕಾರಿ ಅಂತ ಇದ್ದಿದ್ದು, ಇವಾಗ ಎಲೆಕ್ಟ್ರಾನಿಕ್ ಕಸ, ಆಮೇಲೆ ಫ್ಲಿಪ್ಕಾರ್ಟ್ ಕಸ, ಆ ಕಸ, ಈ ಕಸ ಮೇಡಮ್ ತುಂಬಾ ಜನ ಇದೆ ಮೇಡಮ್. ನಾವು ಪ್ರಾಮಾಣಿಕವಾಗಿ ಮಾತಾಡಿದಾಗ ಇದು ವಾಸ್ತವಿಕತೆ. ನೀವು ಇನ್ನೂ ಒಂದು ಮಾತು ಕೇಳಿದ್ರಿ ಈಗ ನಮ್ಮ ಧನಂಜಿ ಅವರಿಗೆ, ಒಣಕಸ ಮಾಡು ಮೇಡಮ್. ಒಣಕಸ ಎಲ್ಲಾ ಮಾಡಿಕೊಟ್ರೆ ಆಚೆ ಹೋಗಿ ನೋಡ್ಬೇಕು ಮೇಡಮ್, ಅವರೆಲ್ಲ ಒಟ್ಟಿಗೆ ಹಾಕೊಂಡು ಹೋಗ್ತಾರೆ ಮೇಡಮ್. ಮೇಡಮ್, ಅದೇನ್ ಹೇಳ್ತಾರೆ, ಕುಂಬಾರನ ವರ್ಷ ದೊಣ್ಣೆಗೆ ಒಂದು ನಿಮಿಷ ಅಂದಂಗೆ. ನೀವು ಯಾವಾಗಲೂ ಕಣ್ಣು ಹೊಡಿತೀರೇ ಹೊರತು ಬಚ್ಚಿಕೊಂಡು ಹುಡ್ಕೊಂಡು ಹೊಡಿತಿಲ್ಲ ಮೇಡಮ್. ಇವತ್ತು ಕಾಂಗ್ರೆಸ್ ಸರ್ಕಾರದ ನೀತಿಗಳು ಈ 2 ವರ್ಷ 3 ವರ್ಷದಲ್ಲಿ ನೆಮ್ಮದಿಯಾಗಿದ್ರೇನೋ ಗೊತ್ತಿಲ್ಲ ಸಿದ್ದರಾಮಯ್ಯ ಕಾಲದಲ್ಲಿ. ಯಾಕೋ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ತಗೊಳ್ಳಿ ಒಂಥರ ದಬ್ಬಾಳಿಕೆ, ದೌರ್ಜನ್ಯ, ಸರಿ ಇಲ್ಲ, ನೀನ್ ಇದು ಸರಿ ಇಲ್ಲ, ನೀನ್ ಹಂಗಿಲ್ಲ, ಹಿಂಗೆ ಯಾರಾದ್ರೂ ಒಬ್ರು ಸಾರ್ವಜನಿಕರ ಸಹಕಾರಿಯಾಗಿ ಮಾತಾಡ್ತಾ ಇದಾರೆ ಮೇಡಮ್. ಈಗ ನೀತಿ ನೋಡಿದ್ರೆ, ಇವ್ರ ನೀತಿ ನೋಡ್ತಾ ಇದ್ರೆ ಇವ್ರಿಗೆ ಏನ್ ಸಮಾಜದ ಬಗ್ಗೆ ಕಲ್ಪನೆ ಇದೆ, ಕಳಕಳಿ ಇದೆಯಾ, ಕನಿಕರ ಇದೆಯಾ? ಅಥವಾ ಸಬ್ಬಾಳಿಗೆ ನಾನು
ಈ ಸಮಾಜನ ನಾನು ಹಾಳ್ಲಿಕ್ಕೆ ಬಂದಿರತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆ ಮಾಡ್ಲಿಕ್ಕೆ ನಾನು ಇದೀನಿ ಇರತಕ್ಕಂಥ ನೀತಿಯಲ್ಲಿ ಹೋಗ್ತಾ ಇದ್ದಾರೆ ಮೇಡಮ್ ಕಾಂಗ್ರೆಸ್ನವರು. ಏನ್ ತಪ್ಪು ಮಾಡಿದ್ರೆ ಈ ಖಾತಾ ಮಾಡ್ಕೊಡಲ್ಲ, ಕರೆಂಟ್ ಕೊಡಲ್ಲ, 2 ಫ್ಲೋರ್ ಜಾಸ್ತಿ ಕೊಟ್ರೆ ಅವ್ನಿಗೆ ಕರೆಂಟ್ ಸಾಯ್ಸ್ ಹಾಕ್ಬಿಡ್ತಾರೆ, ಅವ್ನ ಮನೆ ಕಟ್ಕೊಳಕ್ ಬಿಡಲ್ಲ. ಸುಮ್ಮನೆ ಕಸಮುಕ್ತ ನಗರ ಆಗಬೇಕು. ನೀವು ಕಸಮುಕ್ತ ನಗರ ಗಾರ್ಬೇಜ್ ಸಿಟಿ ಅಂತ ಹೇಳಿದವರು ನೀವು ನಮ್ಮ ಸರ್ಕಾರದ ಗಾರ್ಬೇಜ್ ಸಿಟಿ ಮಾಡಿದ್ರೆ ಅದಕ್ಕೆ ಅದು ಸರಿ ಮಾಡ್ತೀವಿ. ಯಾರು ಮಾಡಿದ್ರೆ 100 ಎಕರೆ ಜಾಗ ತಗೊಳ್ಳಿಲ್ಲ. ಮೇಡಮ್ ಒಂದೇ ಒಂದು ಸೆಕೆಂಡ್, ಒಂದೇ ನಿಮಿಷ ಮೇಡಮ್. ಇಲ್ಲಿಂದ 30 ಕಿಲೋಮೀಟರ್ 35 ಕಿಲೋಮೀಟರ್ ಹೊಸೂರು ಇಂಟರ್ನ್ಯಾಷನಲ್, ಅದು ಅಂತಾರಾಜ್ಯ ನದಿ, ಇದು ಇದು ಬಾರ್ಡರ್ ಬರ್ತದೆ ಮೇಡಮ್. ಈ ಕಡೆಯಿಂದ ಬಂದ್ರೆ ಈಗಾಗಲೇ ಬಿಡದಿ, ಆಮೇಲೆ ಸ್ವಲ್ಪ ದೂರ ಹೋದ್ರೆ ಸಾಂಸ್ಕೃತಿಕ ನಗರ ಮಂಡ್ಯ, ಚನ್ನಪಟ್ಟಣ ನಗರ, ಗೊಂಬೆ ನಗರ ಅಂತೀವಿ. ಈ ಕಡೆ ಅಲ್ಲಿ ತಗೊಂಡ ಕಾಸು ಹಾಕ್ತಾರೆ, ಅಲ್ಲಿ ಅವ್ರು ಕ್ಯಾಕಸ್ ಮಕ್ ಮುಗಿತಾವ್ರೆ. ಈಗ ಎಲ್ಲೆಲ್ಲ ಹಾಕ್ತಾ ಇದೀವಿ, ಅಲ್ಲೆಲ್ಲ ಸ್ಟ್ರೈಕ್. ನೀವೇನ್ ಮಾಡಿದ್ರೆ ಪರ್ಯಾಯ ವ್ಯವಸ್ಥೆಗೆ? ಸರಿ, ಕಸ ಇಟ್ಕೊಂಡಿದ್ದೀರಾ ಅಂತ ದಂಡ ಹಾಕ್ತೀರಿ, ಆಯ್ತು. ಕಸ ತಗೊಂಡು ಏನ್ ಮಾಡ್ತಿದ್ದೀರಿ? ವ್ಯಾಲಿಡ್ ಪ್ರಶ್ನೆ. ನಟರಾಜ್ ಗೌಡ ಮುಂಚೆ ರಾಘವೇಂದ್ರ ಅವರು ಈ ಲೆಕ್ಕ ನಾವ್ ಹೇಳ್ತೀವಿ. ಆಯ್ತು.